ತಂಗಿ ತೇಜಸ್ವಿನಿ ಅಂತ ಅಂದ್ಬಿಟ್ಟು ನಾವು ದಂದಗಾನಹಳ್ಳಿ ಚಂದ್ರು ಅಂದ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದು. ಅವ್ರು ಲವ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಂಡಿರೋದು. ಅರ್ಜೆಂಟಲ್ಲಿ ಇದೇನಾಗೈತೆ ಏನೋ ಅಂತ ನನಗೂ ಗೊತ್ತಾಗಿಲ್ಲ ಮಾಹಿತಿ. ಅದರಿಂದ ನನಗೆ ನೆನ್ನೆ ಕಾಲ್ ಬಂತು, ಹಿಂಗೆ ನಿನ್ನ ತಂಗಿ ವಿಷ ಕುಡಿದ್ಬಿಟ್ಟವಳೆ ಅಂತ ಒಂದು ಬಂತು. ತಿರ್ಗಿ ಅಲ್ಲೋಗಿ ವಿಚಾರಣೆ ಮಾಡಿದ್ರೆ ಅದು ವಿಷ ಅಲ್ಲ, ಏನೋ ಕೊಲೆನೋ ಇಲ್ಲ ಮತ್ತೊಂದು ಏನೋ ನಡೆದೈತೆ ಅಂತ ಗೊತ್ತಾಗ್ತೈತೆ. ಅದಕ್ಕೆ ಅವರು ತಿರ್ಗಿ ನಾವೆಲ್ಲ ಬೆಳಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಸಂದೀಪ್ ಅಂದ್ಬಿಟ್ಟು ಒಬ್ಬನು 3 ತಿಂಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಅವ್ರನ್ನ ನನ್ನ ತಂಗಿ ಕೆಲಸ ಮಾಡೋ ಹತ್ರಕ್ಕೆಲ್ಲ ಅವ್ನು ಹೋಗ್ಬಿಟ್ಟು ಆ ಹುಡುಗಿನ ಮಾತಾಡಿಸ್ಕೊಂಡು ಕೆಲಸ ಮಾಡೋದ್ರಿಂದೆಲ್ಲ ಕರ್ಕೊಂಡೋಗ್ಬಿಟ್ಟು ತಿರುಗಾಡಿಸ್ತಾ ಇದ್ದಂತೆ. ಅದು ನಮಗೂ ಗೊತ್ತಿಲ್ಲ, ಮಾಹಿತಿ ಇವತ್ತೇ ಗೊತ್ತಾಯ್ತು ಸ್ಟೇಷನ್ ಹತ್ರ ಹೋದ್ಮೇಲೆ. ಅದೇ ನಾವು ಅದು ಏನು ಮಾಡ್ಕೊಂಡು ಅವಳಷ್ಟು ಅವಳು ಸೂಸೈಡ್ ಮಾಡ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಅದಕ್ಕೆ ಯಾಕಂದರೆ ಅವಳು ಒಂಥರ ನಮಗೆ ರೌಡಿ ಬೇಬಿ ಇದ್ದಂಗೆ. ಇನ್ನೊಂದು ಏನಂದರೆ ಇದು ಕೊಲೆನೇ ಅಂತ ನನ್ನ ಅನಿಸಿಕೆ ಇದೆ. ಅವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವರಿಬ್ಬರು ಇವಾಗ ಒಳಗಡೆ ಇದ್ದಾರೆ. ಇದೇನಾಗೈತೆ ಅಂತ ನನಗೂ ಸ್ವಲ್ಪ ಇವರು ಗಂಡನೇ ಹಾಕ್ಬಿಟ್ಬಿಟ್ಟು ಅಂದರೆ ಗಂಡನ ಜೊತೆ ಅಲ್ಲಿ ದನಗಾನಹಳ್ಳಿ ಹತ್ರ ಇರೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಇಲ್ಲಿ ಬಂದು ವಂದನಕ್ಕೆ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು 3 ಹೊತ್ತು ಊಟ ಏನಾಯಿತು ಅದು ತಿನ್ಕೊಂಡು ಅವ್ರ ಮಕ್ಕಳನ್ನ ನನ್ನ ತಂಗಿನ ಎಲ್ಲ ಚೆನ್ನಾಗಿ ನೋಡ್ಕೊತಾಯಿದ್ರು. ಬಟ್ ಇಲ್ಲಿ ಈ ಸೈಡಲ್ಲಿಂದ ಬಂದಿದ್ದಾರೆ, ಏನು ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ಸಂದೀಪ್ ಪರಿಚಯ ಆದಮೇಲೆ ಇದೆಲ್ಲ ಆಗಿರೋದು. ಸಂದೀಪು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತೆ, ಇಲ್ಲೇ ಗಂಗರೆ ಕಾಲುವೆ ಹತ್ರ ಇರೋದಂಥವ್ರು. ನಮ್ಮ ಸಿಸ್ಟರ್ಗೆ ಅಂದರೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು, ಚೌಟ್ರಿಗೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಬಟರ್ ಕೆಲ್ಸಕ್ಕೆ ಬಂದಿದ್ದಂತೆ. ಹಿಂಗೆ ಇವತ್ತೇ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೆ ಅವ್ನು ನಿಂತ್ಕೊಂಡು ಹಂಗೆ ಹೇಳ್ದ. ಅದಕ್ಕೆ ನನಗೆ ಪರಿಚಯ ಆಗಿರೋದು ಅಲ್ಲೇ ಅಂತ. ಅವನು ಎಲ್ಲ ಒಪ್ಕೊತಾನೆ. ನಮ್ಮ ಮನೆಯಿಂದ ಒಡವೆಗಳೆಲ್ಲ ತೊಗೊಂಡೋಗಿದ್ದೆ, 3 ತಿಂಗಳು ಕರ್ಕೊಂಡೋಗಿದ್ದೀನಿ ಅಂತೆಲ್ಲ ಅವನು ಹೇಳ್ತಾವನು. ಅದಕ್ಕೆ ಅದು ನ್ಯಾಯ ಪ್ರಕಾರ ಏನಾಯಿತೋ ಅದು ಮಕ್ಳಿಗೋಸ್ಕರ ಆದರೂ ನ್ಯಾಯ ಸಿಗಬೇಕು ಅಂತ ಕೋರ್ಕೊಂತಾರೆ. ಈಗ ಮಕ್ಕಳು ಅನಾಥವಾಗಿದ್ದಾರೆ, ಇನ್ನೇನು ಮಾಡ್ತೀವಿ. ನಾ ತಾಯಿ ಹೇಳ್ದಿದ್ದ ಮೇಲೆ ಇನ್ನು ತಂದೆ ಇದ್ದು ಏನು ಪ್ರಯೋಜನ? ತಾಯಿನೇ ಹೇಳ್ದಿದ್ದ ಮೇಲೆ ಇನ್ನು ವೇಸ್ಟೇ ಅಲ್ಲ. ಈಗ ಅಂತಂದರೆ ಸಂದೀಪ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ? ನಮ್ಮದು ಅದೇ ಬರ್ತಾಯಿದೆ, ನನ್ನ ಅನಿಸಿಕೆನೂ ಅದೇ. 3 ತಿಂಗಳು ಬಿಟ್ಟು ಹೋದ್ಮೇಲೆ ಅವನು ಮನೆಯಿಂದ ಒಡವೆಗಳೆಲ್ಲ ತೊಗೊಂಡು ಹಿಂಗೆಲ್ಲ ಹೋದ್ಮೇಲೆ ಇನ್ನು ಬರ್ದಿರಾನೇ ಇರ್ತದ. ಕೊಲೆ ಆಗಿ ಹೆಂಗಾಗಿದೆ ಅಂದರೆ ಚುಚ್ಚಿರೋದ ಅಥವಾ ಯಾವ ಥರ ಆಗಿದೆ ಅಂತ? ಚುಚ್ಚಿರೋದೆ ಅಂತ ಅನ್ಕೊತಾ ಐತೆ ನನಗೆ. ಹೊಟ್ಟೆಗೆ ಚುಚ್ಚಿರೋ, ಕರಳು ಸಮೇತ ತೂತು ಬಿದ್ದಿದೆ. ಇದೆಲ್ಲ ಐತೆ, ರಿಪೋರ್ಟ್ ಎಲ್ಲ ಐತೆ. ಕರಳು ಸಮೇತ ಚುಚ್ಚೈತೆ, ಕರಳು ತೂತು ಬಿದ್ದೈತಂತೆ. ಅದರಿಂದ ನಾವು ಅದಕ್ಕೆ ಏನೋ ಮಾಡಿ ಅವ್ರಿಗೆ ಮದುವೆ ಆಗೈತೆ ಒಂದು 11 ವರ್ಷ 10 ವರ್ಷ 11 ವರ್ಷ ಆಗೈತೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ದಯವಿಟ್ಟು ಹೇಳ್ತಾ